ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಗಾರ್ಡನಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಚಿಕ್ಕಮಂಗ್ಳೂರಲ್ಲಿ ಅರಳಿರುವಂಥ ನೀಲಕುರುಂಜಿ ಹೂವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಹೂವು 12 ವರ್ಷಕ್ಕೊಂದ್ಸಲ ಮಾತ್ರ ಅರಳೋದು. ಈ ವರ್ಷ ಹೂ ಬಿಟ್ಟಿದೆ. ಹಾಗಾಗಿ ನೀವು ತುಂಬ ಜನ ಟಿವಿಯಲ್ಲಿ, ಯೂಟ್ಯೂಬಲ್ಲೆಲ್ಲ ಇದ್ರ ಬಗ್ಗೆ ಈಗಾಗಲೇ ನೋಡಿರಬಹುದು. ಈ ನೀಲಕುರುಂಜಿ ಹೂವು ವೆಸ್ಟರ್ನ್ ಘಾಟ್ಸಲ್ಲಿರೋ ಬೆಟ್ಟಗಳಲ್ಲಿ ಅರಳುತ್ತೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ಮತ್ತು ತಮಿಳುನಾಡಲ್ಲಿರೋ ನೀಲಗಿರಿ ಹಿಲ್ಸಲ್ಲಿ ಕೂಡ ಅರಳುತ್ತೆ. ನಾವು ಇವಾಗ ಹೋಗ್ತಾ ಇರೋದು ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ. ಇದು ಚಿಕ್ಕಮಂಗ್ಳೂರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸುತ್ತಮುತ್ತ ಪ್ರಕೃತಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಥವಾ ತಿರುಪತಿಗೆ ಹೋಗಬೇಕಾದ್ರೆ ನಮ್ಗೆ ಹೇಗೆ ದೂರದಿಂದನೇ ಸಿಟಿ ಕಾಣಿಸುತ್ತೆ, ಅದೇ ರೀತಿ ಇಲ್ಲೂ ಕೂಡ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಬೇಕಾದ್ರೆ ಆನ್ ದಿ ವೇನಲ್ಲೇ ಮುಳ್ಳಯ್ಯನಗಿರಿ ಬೆಟ್ಟ ಹಾಗೆ ಸೀತಾಳಯ್ಯನಗಿರಿ ಬೆಟ್ಟ ಅಂತ ಸಿಗುತ್ತೆ. ಮೇಯ್ನ್ ರೋಡಿಂದ ಸ್ವಲ್ಪ ಒಳಗೆ ಹೋಗಬೇಕು. ಫಸ್ಟು ಈ ಕುರುಂಜಿ ಹೂ ಅರಳಿದ್ದು ಅಲ್ಲೇನೆ. ಆದರೆ ಅಲ್ಲಿವಾಗ ಹೂ ಕಡಿಮೆ ಆಗಿದೆ ಅಂತ ಹೇಳಿದರು. ಹಾಗಾಗಿ ನಾವು ಬಾಬಾ ಬುಡನ್ಗಿರಿಗೆ ಹೊರಟ್ವಿ. ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಸೀತಾಳಯ್ಯನಗಿರಿ ಬೆಟ್ಟದಲ್ಲಿ ಈಗಾಗಲೇ 1.5 ತಿಂಗಳಿಂದ ಅರಳ್ತಾ ಇದೆ. ಈ ಹೂವು 3 ತಿಂಗಳ ತನಕ ಇರುತ್ತೆ ಅಂತ ಹೇಳ್ತಾರೆ. ಬರೀ ಈ ಬೆಟ್ಟಗಳಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತ ಇರುವಂಥ ಎಲ್ಲ ಬೆಟ್ಟಗಳಲ್ಲೂ ಈ ಹೂ ಅರಳುತ್ತೆ. ನಾವು ಆ ಬೆಟ್ಟ ತಲುಪೋಕೆ ಮುಂಚಿನ ವ್ಯೂ ತುಂಬ ಚೆನ್ನಾಗಿರುತ್ತೆ. ರೋಡಿನ ಅಕ್ಕಪಕ್ಕ ಕಾಣಿಸ್ತಾ ಇರೋ ನೀಲಿ ಹೂವೆಲ್ಲ ಕುರುಂಜಿ ಹೂವೇನೆ. ಅಲ್ಲಿ ಹಿಂದೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬಾಬಾ ಬುಡನ್ಗಿರಿ ಮಸೀದಿ ಮತ್ತು ದತ್ತಪೀಠ ಇರೋವಂಥ ಜಾಗ. ಸುತ್ತಮುತ್ತ ಇರುವಂಥ ಎಲ್ಲ ಬೆಟ್ಟಗಳಲ್ಲೂ ಈ ನೀಲಕುರುಂಜಿ ಹೂವು ಅರಳಿದೆ. ಈ ಬೆಟ್ಟ ಬೇರೆ ಎಲ್ಲ ಟೈಮಲ್ಲೂ ಹಸಿರಾಗಿರುತ್ತಂತೆ. ಈ ಹೂ ಅರಳಿದಾಗ ಮಾತ್ರ ಪೂರ್ತಿ ನೀಲಿಯಾಗಿರುತ್ತೆ. ಈ ನೀಲಕುರುಂಜಿ ಗಿಡಗಳು ಎಲ್ಲ ಒಂದೇ ಹೈಟಲ್ಲಿದೆ. ಶ್ರಬ್ ಥರ ಗಿಡಗಳು, ಅಂದಾಜು 50 ಸೆಂಟಿಮೀಟ್ರ್ ಎತ್ತರ ಬೆಳೆಯುತ್ತಂತೆ. ಹೂವಿನ ಕಲರ್ ಪೂರ್ತಿ ನೀಲಿ ಅಂತ ಹೇಳೋಕ್ಕಾಗಲ್ಲ, ಪರ್ಪಲಿಶ್ ಬ್ಲೂ ಕಲರಲ್ಲಿರುತ್ತೆ. ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಈ ಕುರುಂಜಿ ಹೂವಲ್ಲಿ 46 ಬಗೆಗಳಿದೆಯಂತೆ. ವಿಶ್ವದಾದ್ಯಂತ ನೋಡೋಕೆ ಹೋದರೆ 240 ಬಗೆಗಳಿದೆಯಂತೆ. ಈ ನೀಲಕುರುಂಜಿಯಲ್ಲಿ ಈ ಹೂವು 12 ವರ್ಷಕ್ಕೊಂದ್ಸಲ ಅರಳುತ್ತೆ. ಇದರಲ್ಲೇ ಕೆಲವು ವೆರೈಟಿ ಗಿಡಗಳಿದೆಯಂತೆ. ಅದರಲ್ಲಿ 4 ವರ್ಷಕ್ಕೊಂದ್ಸಲ, 6 ವರ್ಷಕ್ಕೊಂದ್ಸಲ ಬಿಡುವಂಥ ಹೂ ಕೂಡ ಇದೆಯಂತೆ. ಈ ಗಿಡ ಅದರ ಲೈಫ್ ಟೈಮಲ್ಲಿ ಒಂದೇ ಸಲ ಹೂ ಬರೋದಂತೆ. ಒಂದ್ಸಲ ಹೂ ಬಂದಮೇಲೆ 2-3 ತಿಂಗಳ ತನಕ ಹಾಗೆ ಇರುತ್ತೆ. ಆ ಹೂವು ಒಣಗಿ ಬೀಜ ಆಗಿ, ಆ ಬೀಜ ಉದುರಿ ಮತ್ತೆ ಗಿಡವಾಗಿ ಬರೋದಕ್ಕೆ 12 ವರ್ಷ ಟೈಮ್ ಬೇಕಂತೆ. ಈ ಗಿಡನಾಗಲಿ ಹೂವಾಗಲಿ ಕಾಡು ಪ್ರಾಣಿಗಳು ಅಥವಾ ಹಸುಗಳು ಯಾವುದೂ ತಿನ್ನೋದಿಲ್ವಂತೆ. ಹಾಗಾಗಿ ಈ ಹೂವು ತಿಂಗಳಾನ್ಗಟ್ಲೆ ಹಾಗೆ ಇರುತ್ತೆ. ಈ ಜಾಗ ಸಮುದ್ರ ಮಟ್ಟದಿಂದ 1900 ಮೀಟರ್ ಇರೋದ್ರಿಂದ ತುಂಬ ಗಾಳಿ ಹಾಗೆ ಚಳಿ ಇರುತ್ತೆ. ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪೂರ್ತಿ ಮಂಜು ಮುಚ್ಕೊಂಡಿರುತ್ತೆ. ಬೆಳಗ್ಗೆ 10ರಿಂದ 11 ಗಂಟೆವರೆಗೂ ಪೂರ್ತಿ ಮಿಸ್ಟ್ ಕವರ್ ಆಗಿರುತ್ತೆ. ಸಂಜೆ ಪುನಃ 4:15ರಿಂದ 5 ಗಂಟೆಗೆ ಮಿಸ್ಟ್ ಕವರ್ ಆಗೋಕ್ಕೆ ಶುರುವಾಗುತ್ತೆ. ನೀವು ಯಾರಾದರೂ ಇನ್ನೂ ಈ ಜಾಗಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಈ ಮಂತ್ ಎಂಡವ್ರಿಗೆ ಈ ಹೂವು ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೂ ತುಂಬ ಮೊಗ್ಗುಗಳಿದೆ. ಹಾಗಾಗಿ ಅದೆಲ್ಲ ಅರಳೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇನ್ನೂ ಸ್ವಲ್ಪ ದಿನ ತನಕ ಈ ಹೂ ಹಾಗೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.